ಇಂದಿನ ವಿಡಿಯೋ ಅತ್ಯಂತ ಆಸಕ್ತಿದಾಯಕ ಮತ್ತು ಪ್ರಮುಖ ವಿಷಯವಾದ ಕರ್ಮಕ್ಕೆ ಸಂಬಂಧಿಸಿದೆ. ಕರ್ಮ ಎಂದರೇನು? ನಮ್ಮ ಜೀವನವು ನಮ್ಮ ಕರ್ಮದೊಂದಿಗೆ ಹೇಗೆ ಸಂಬಂಧಿಸಿದೆ ಮತ್ತು ಕರ್ಮದ ಮಹತ್ವವೇನು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಕುರಿತು ವಿವರವಾಗಿ ತಿಳಿಸಿದ್ದಾನೆ. ಕರ್ಮವು ನಮ್ಮ ಇಡೀ ಜೀವನವನ್ನು ಬಂಧಿಸುವಂತಹ ಒಂದು ಪ್ರಮುಖ ಅಂಶವಾಗಿದೆ. ಕರ್ಮ ಎಂಬ ಪದವು ನಮ್ಮೊಂದಿಗೆ ಎಷ್ಟು ಆಳವಾಗಿ ಬೆಸೆದುಕೊಂಡಿದೆ ಎಂದರೆ, ನಮಗೆ ಅಥವಾ ಇತರರಿಗೆ ಯಾವುದೇ ರೀತಿಯ ಸಂತೋಷ ಅಥವಾ ದುಃಖ ಉಂಟಾದಾಗ ನಮ್ಮ ನೋವು ಅಥವಾ ದುಃಖಕ್ಕೆ ಕಾರಣ ನಮ್ಮ ಕರ್ಮವೇ ಎಂದು ನಾವು ಹೇಳುತ್ತೇವೆ. ಕರ್ಮ ಎಂಬ ಪದವನ್ನು ಎಲ್ಲರೂ ಬಳಸುತ್ತಾರೆ, ಆದರೆ ಇದರ ನಿಜವಾದ ಅರ್ಥವೇನು ಎಂಬುದು ನಿಮಗೆ ತಿಳಿದಿದೆಯೇ? ಕರ್ಮ ಎಂದರೆ ಕ್ರಿಯೆ ಅಥವಾ ಕೆಲಸ ಎಂದರ್ಥ. ಸಂಸ್ಕೃತದಲ್ಲಿ ಕ್ರಿಯತೆ ಇತಿ ಕರ್ಮ ಎಂದು ಹೇಳಲಾಗುತ್ತದೆ. ಇದರ ಅರ್ಥ ಯಾವುದನ್ನು ಮಾಡಲಾಗುತ್ತದೆಯೋ ಅಥವಾ ನೆರವೇರಿಸಲಾಗುತ್ತದೆಯೋ ಅದೇ ಕರ್ಮ. ಇದಲ್ಲದೆ ಕರ್ಮ ಪದಕ್ಕೆ ಇನ್ನೂ ಅನೇಕ ಅರ್ಥಗಳಿವೆ, ಆದರೆ ವಿವಿಧ ಧರ್ಮ ಗ್ರಂಥಗಳಲ್ಲಿ ಇದೇ ಅರ್ಥವನ್ನೇ ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ. ಕರ್ಮವನ್ನು 2 ವಿಷಯಗಳ ಮೂಲಕ ಗುರುತಿಸಲಾಗುತ್ತದೆ. ಮೊದಲನೆಯದು ನಮ್ಮ ಜೀವನದಲ್ಲಿ ನಾವು ಮಾಡುವ ಕ್ರಿಯೆ ಅಥವಾ ಕೆಲಸ, ಮತ್ತು ಎರಡನೆಯದು ಆ ಕ್ರಿಯೆಯ ಫಲಿತಾಂಶ. ಇದನ್ನು ಕರ್ಮ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಉತ್ತಮ ಕರ್ಮ ಅಥವಾ ಒಳ್ಳೆಯ ಕೆಲಸವೆನ್ನಿಸಿಕೊಳ್ಳುತ್ತದೆ. ಈ ಉತ್ತಮ ಕರ್ಮವನ್ನು ಅಪೂರ್ವ ಎಂದು ಕರೆಯುತ್ತಾರೆ. ನಿಮ್ಮಿಂದ ಸಹಾಯ ಪಡೆದ ವ್ಯಕ್ತಿ ಅದನ್ನು ಮರೆತು ಹೋಗಬಹುದು ಅಥವಾ ನೀವೇ ಅದನ್ನು ಮರೆಯಬಹುದು, ಆದರೆ ನೀವು ಮಾಡಿದ ಕರ್ಮವು ಖಂಡಿತವಾಗಿಯೂ ಯಾವುದೋ ಒಂದು ಹಂತದಲ್ಲಿ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ನಾನು ಮಾಡಿದ ಕ್ರಿಯೆ ಮುಗಿದಿದೆ ಮತ್ತು ಭವಿಷ್ಯದಲ್ಲಿ ನನಗೆ ಫಲಿತಾಂಶ ಸಿಗಬೇಕಿದೆ. ಹೀಗಾಗಿ ಆ ಫಲಿತಾಂಶ ನನಗೆ ಸಿಗುವುದನ್ನು ಖಚಿತಪಡಿಸುವ ಯಾವುದೋ ಒಂದು ಮಧ್ಯವರ್ತಿ ಅಂಶವಾಗಿರಬೇಕು. ಆ ಮಧ್ಯವರ್ತಿ ಅಂಶವನ್ನು ಕೂಡ ಕರ್ಮ ಎಂದು ಕರೆಯುತ್ತಾರೆ. ಅಂದರೆ ನಾವು ಮಾಡುವ ಕ್ರಿಯೆಯೂ ಕರ್ಮವೇ ಮತ್ತು ಆ ಕ್ರಿಯೆಯ ಫಲಿತಾಂಶವನ್ನು ನಮಗೆ ಮರಳಿಸುವ ಶಕ್ತಿಯೂ ಕರ್ಮವೇ ಆಗಿದೆ. ನಾವು ಮಾಡುವ ಕರ್ಮಗಳಲ್ಲಿ 3 ವಿಧಗಳಿವೆ: ಮಾನಸಿಕ ಕರ್ಮ, ವಾಚಿಕ ಕರ್ಮ ಮತ್ತು ಕಾಯಕ ಕರ್ಮ. ಮನಸ್ಸಿನಿಂದ ನಾವು ಮಾಡುವ ಕಾರ್ಯಗಳನ್ನು ಮಾನಸಿಕ ಕರ್ಮ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಕೆಲವೊಮ್ಮೆ ನಾವು ಸ್ವಯಂ ಪ್ರೇರಿತವಾಗಿ ಮನಸ್ಸಿನಲ್ಲಿ ವಿಷಯಗಳನ್ನು ಯೋಚಿಸುತ್ತೇವೆ. ಆಗ ನಮ್ಮ ಆಲೋಚನೆಗಳ ಮೇಲೆ ನಮಗೆ ನಿಯಂತ್ರಣವಿರುವುದಿಲ್ಲ. ನಾವು ಒಳ್ಳೆಯದನ್ನಾಗಲಿ ಅಥವಾ ಕೆಟ್ಟದನ್ನಾಗಲಿ ಯೋಚಿಸಬಹುದು. ಹೀಗೆ ಆಲೋಚಿಸುವ ಮೂಲಕ ನಾವು ಮನಸ್ಸಿನಿಂದ ಕರ್ಮಗಳನ್ನು ಮಾಡುತ್ತೇವೆ. ಎರಡನೆಯದು ವಾಚಿಕ ಕರ್ಮ, ಅಂದರೆ ನಮ್ಮ ಮಾತುಗಳ ಮೂಲಕ ನಿರ್ವಹಿಸುವ ಕರ್ಮ. ನಾವು ಹೇಗೆ ಮಾತನಾಡುತ್ತೇವೆ, ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆ ಮತ್ತು ನಮ್ಮೊಂದಿಗೆ ಅಥವಾ ಇತರರೊಂದಿಗೆ ಎಷ್ಟು ಒಳ್ಳೆಯದಾಗಿ ಮಾತನಾಡುತ್ತೇವೆ ಎಂಬುದು ಇದರಲ್ಲಿ ಸೇರಿದೆ. ಹೀಗೆ ಮಾತು ಅಥವಾ ಸಂಭಾಷಣೆಯ ಮೂಲಕ ನಾವು ಕರ್ಮಗಳನ್ನು ಮಾಡುತ್ತೇವೆ. ಮೂರನೆಯದು ಕಾಯಕ ಕರ್ಮ, ಅಂದರೆ ನಮ್ಮ ದೇಹದ ಮೂಲಕ ನಿರ್ವಹಿಸುವ ಕಾರ್ಯಗಳು. ಹೀಗೆ ನಮ್ಮ ಜೀವನದಲ್ಲಿ ನಾವು 3 ಬಗೆಯ ಕರ್ಮಗಳನ್ನು ಮಾಡುತ್ತೇವೆ. ಇನ್ನು ಮುಂದಿನ ವಿಷಯವೆಂದರೆ ಪುಣ್ಯ ಮತ್ತು ಪಾಪದ ಬಗ್ಗೆ. ಒಳ್ಳೆಯ ಉದ್ದೇಶದಿಂದ ಮಾಡುವ ಕಾರ್ಯಗಳನ್ನು ಪುಣ್ಯ ಎಂದು ಹೇಳಲಾಗುತ್ತದೆ ಮತ್ತು ತಪ್ಪು ಉದ್ದೇಶದಿಂದ ಮಾಡುವ ಕಾರ್ಯಗಳನ್ನು ಪಾಪ ಎಂದು ಕರೆಯಲಾಗುತ್ತದೆ. ಪ್ರಾಯಶ್ಚಿತ್ತದ ಮೂಲಕ ನಾವು ನಮ್ಮ ಪಾಪಗಳನ್ನು ನಾಶಪಡಿಸಿಕೊಳ್ಳುತ್ತೇವೆ. ಅಂದರೆ ನಾವು ಮಾಡಿದ ತಪ್ಪು ಕಾರ್ಯಗಳ ಪರಿಣಾಮವನ್ನು ಪ್ರಾಯಶ್ಚಿತ್ತದ ಮೂಲಕ ತೊಡೆದುಹಾಕಬಹುದು. ನಮ್ಮ ಜೀವನದ ಫಲಿತಾಂಶವು ಸುಖ ಮತ್ತು ದುಃಖಗಳ ಆಧಾರದ ಮೇಲೆ ನಡೆಯುತ್ತದೆ. ಇವೆರಡರ ನಡುವೆ ನಮ್ಮೊಂದಿಗೆ ಉಳಿದುಕೊಳ್ಳುವ ಮತ್ತು ನಮಗೆ ದುಃಖವನ್ನು ಉಂಟು ಮಾಡುವಂತಹ ಒಂದು ಅಂಶವಿರುತ್ತದೆ. ಉದಾಹರಣೆಗೆ, ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ದರ್ಶನ ಪಡೆಯುತ್ತೇವೆ. ಯಾರಾದರೂ ಆ ಭಗವಂತನ ರೂಪವನ್ನು ಧ್ಯಾನಿಸಲು ಹೇಳಿದರೆ ನಾವು ಆ ಭಗವಂತನನ್ನು ವಿವರಿಸಬಲ್ಲೆವು, ಏಕೆಂದರೆ ನಾವು ಭಗವಂತನ ದರ್ಶನ ಪಡೆದಿರುತ್ತೇವೆ ಮತ್ತು ನಮ್ಮ ಮನಸ್ಸಿನಲ್ಲಿ ಅಥವಾ ಆತ್ಮದಲ್ಲಿ ಆ ಭಗವಂತನ ಒಂದು ಚಿತ್ರಣ ಅಥವಾ ಛಾಪು ಮೂಡಿರುತ್ತದೆ. ಇದು ನಮಗೆ ಬೇಕಾದಾಗ ಭಗವಂತನನ್ನು ನೆನಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ರೀತಿ ನಾವು ಯಾವುದೇ ಕಾರ್ಯವನ್ನು ಮಾಡಿದಾಗ ನಮ್ಮೊಳಗೆ ಒಂದು ಅಂಶವು ಸೃಷ್ಟಿಯಾಗುತ್ತದೆ ಮತ್ತು ಆ ಕಾರ್ಯದ ಫಲಿತಾಂಶ ಸಿಗುವವರೆಗೂ ಅದು ನಮ್ಮೊಂದಿಗೆ ಉಳಿದುಕೊಳ್ಳುತ್ತದೆ. ಆ ಫಲಿತಾಂಶವನ್ನೇ ಪುಣ್ಯ, ಪಾಪ ಅಥವಾ ಕರ್ಮ ಎಂದು ಕರೆಯಬಹುದು. ಈ ಜಗತ್ತಿನಲ್ಲಿ ಕೆಲವು ಕರ್ಮಗಳಿಗೆ ಶಿಕ್ಷೆಯಾಗುವುದಿಲ್ಲ ಮತ್ತು ಕೆಲವು ಕರ್ಮಗಳಿಗೆ ಸೂಕ್ತ ಪ್ರತಿಫಲ ಸಿಗುವುದಿಲ್ಲ ಎಂಬುದನ್ನು ನಾವು ಕಾಣುತ್ತೇವೆ.
ಒಳ್ಳೆಯವರು ಕಷ್ಟಪಡುತ್ತಿದ್ದರೆ ಕೆಟ್ಟವರು ಸುಖವಾಗಿರುವಂತೆ ತೋರುವ ಸಂದರ್ಭವೂ ಇವೆ. ಆದರೆ ಕರ್ಮ ಸಿದ್ಧಾಂತದ ಪ್ರಕಾರ ನಡೆಸಿದ ಪ್ರತಿಯೊಂದು ಕಾರ್ಯಕ್ಕೂ ಖಂಡಿತವಾಗಿಯೂ ಪ್ರತಿಫಲ ಅಥವಾ ಶಿಕ್ಷೆ ಲಭಿಸುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಅದು ಒಳ್ಳೆಯ ಕೆಲಸವಾಗಲಿ ಅಥವಾ ಕೆಟ್ಟ ಕೆಲಸವಾಗಲಿ ಅದರ ಫಲವನ್ನು ಒಬ್ಬರು ಖಂಡಿತವಾಗಿಯೂ ಅನುಭವಿಸಲೇಬೇಕು. ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಈ ಸಮಸ್ತ ವಿಶ್ವದ ಸೃಷ್ಟಿಕರ್ತನಾದ ಭಗವಂತನು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ಬ್ರಹ್ಮಸೂತ್ರಗಳಲ್ಲಿ ಋಷಿ ವೇದವ್ಯಾಸರು ನಮ್ಮ ಕಾರ್ಯಗಳ ಫಲವನ್ನು ಭಗವಂತನೇ ನೀಡುತ್ತಾನೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣನೇ ಸಕಲ ಕರ್ಮಗಳ ಮೂಲಕ ಆರಾಧಿಸಲ್ಪಡುವವನು ಮತ್ತು ಆ ಕರ್ಮಗಳ ಫಲವನ್ನು ನೀಡುವವನು ನಾನೇ ಎಂದು ಹೇಳಿದ್ದಾನೆ. ಹೀಗಾಗಿ ಕರ್ಮ ಸಿದ್ಧಾಂತದಲ್ಲಿ ಭಗವಂತನು ಮಹತ್ವದ ಪಾತ್ರವನ್ನು ವಹಿಸುತ್ತಾನೆ. ಕರ್ಮ ಸಿದ್ಧಾಂತವನ್ನು ಸರಳವಾಗಿ 3 ಹಂತಗಳಲ್ಲಿ ವಿವರಿಸಬಹುದು. ಮೊದಲನೆಯದಾಗಿ ವ್ಯಕ್ತಿಯು ಕ್ರಿಯೆಯನ್ನು ಕೈಗೊಳ್ಳುವ ಹಂತ, ಎರಡನೆಯದಾಗಿ ಆ ಕ್ರಿಯೆಯು ಸಂಗ್ರಹವಾಗುವ ಅಥವಾ ನೆನಪಿನಲ್ಲಿ ಉಳಿಯುವ ಮಧ್ಯಂತರ ಹಂತ ಮತ್ತು ಮೂರನೆಯದಾಗಿ ಅದರ ಫಲಿತಾಂಶವನ್ನು ಅನುಭವಿಸುವ ಹಂತ. ಹೀಗೆ ಕರ್ಮ ಸಿದ್ಧಾಂತವನ್ನು 3 ಹಂತಗಳಲ್ಲಿ ವಿವರಿಸಲಾಗಿದೆ. ಸಾಂಖ್ಯ ತತ್ವಶಾಸ್ತ್ರದ ಪ್ರಕಾರ ಆತ್ಮ ಅಥವಾ ಪುರುಷನು ಕ್ರಿಯೆಯನ್ನು ಮಾಡುವವನಲ್ಲ, ಬದಲಾಗಿ ಪ್ರಕೃತಿಯೇ ಕ್ರಿಯೆಯನ್ನು ನಿರ್ವಹಿಸುತ್ತದೆ. ಆದರೆ ವೇದಗಳ ಪ್ರಕಾರ ಜೀವಾತ್ಮನೇ ಕರ್ಮಗಳನ್ನು ಮಾಡುತ್ತಾನೆ. ಬ್ರಹ್ಮಸೂತ್ರಗಳಲ್ಲಿ ಋಷಿ ವೇದವ್ಯಾಸರು ಹೇಳುವಂತೆ ಜೀವಾತ್ಮನೇ ಕರ್ತೃವಾಗಿದ್ದರೆ ಮಾತ್ರ ಶಾಸ್ತ್ರಗಳು ಸಾರ್ಥಕವಾಗುತ್ತವೆ. ಜೀವಾತ್ಮನಿಗೆ ಸ್ವತಂತ್ರ ಇಚ್ಛಾಶಕ್ತಿ ಇರುತ್ತದೆ. ಸಂಸ್ಕೃತದಲ್ಲಿ ಇದನ್ನು ಜೀವ ಸ್ವತಂತ್ರ ಎಂದು ಕರೆಯಲಾಗುತ್ತದೆ. ಕ್ರಿಯೆಯನ್ನು ನಿರ್ಧರಿಸಲು ಮತ್ತು ಅದನ್ನು ಕೈಗೊಳ್ಳಲು ಜೀವಕ್ಕೆ ಸ್ವತಂತ್ರ ಇಚ್ಛಾಶಕ್ತಿ ಇರುತ್ತದೆ. ಮೊದಲನೆಯದಾಗಿ ಭಗವಂತನು ಈ ಸಮಸ್ತ ವಿಶ್ವವನ್ನು ಸೃಷ್ಟಿಸಿದವನು ಮತ್ತು ಎಲ್ಲರಿಗೂ ಜ್ಞಾನವನ್ನು ನೀಡಿದವನು. ಅವನು ಎಲ್ಲರಿಗೂ ಸತ್ಕರ್ಮಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಕರುಣಿಸಿದ್ದಾನೆ. ಅವನು ನಮಗೆ ಸ್ವತಂತ್ರ ಇಚ್ಛಾಶಕ್ತಿಯನ್ನು ನೀಡಿ ಅದರ ಮೂಲಕ ನಾವು ಏನು ಮಾಡಬೇಕೆಂದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡಿದ್ದಾನೆ. ನಾವು ಯಾವುದನ್ನಾದರೂ ಮಾಡಲು ನಿರ್ಧರಿಸಿದ್ದಾಗ ಆ ಕಾರ್ಯವನ್ನು ಮಾಡಲು ಭಗವಂತನು ನಮಗೆ ಅನುಮತಿ ನೀಡುತ್ತಾನೆ. ಭಗವಂತ ನಮಗೆ ಕಾರ್ಯನಿರ್ವಹಿಸಲು ಅಗತ್ಯವಾದ ಸಾಧನೆಗಳನ್ನು ನೀಡಿದ್ದನ್ನಾದರೂ ಇದರರ್ಥ ಅವನು ನಮ್ಮನ್ನು ನಿರ್ದಿಷ್ಟ ಕರ್ಮದತ್ತ ಒತ್ತಾಯಿಸುತ್ತಿದ್ದಾನೆಂದಲ್ಲ. ಒಬ್ಬ ವ್ಯಕ್ತಿಯು ಯಾವುದೇ ಕರ್ಮವನ್ನು ಮಾಡುವಾಗ ತಾನು ಏನು ಮಾಡುತ್ತಿದ್ದೇನೆಂಬ ಅರಿವಿನಿಂದ ಹಾಗೂ ತನ್ನ ಇಚ್ಛೆಯಂತೆ ಅದನ್ನು ಮಾಡುತ್ತಾನೆ ಮತ್ತು ಅಂತಿಮವಾಗಿ ಅದನ್ನು ಮಾಡಲು ಪ್ರಯತ್ನವನ್ನು ನಡೆಸುತ್ತಾನೆ. ನಾವು ನಿರ್ದಿಷ್ಟ ಕರ್ಮವನ್ನು ಮಾಡುವಾಗ ಮೊದಲು ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತೇವೆ, ನಂತರ ಅದನ್ನು ಮಾಡುವ ಬಯಕೆಯನ್ನು ಹೊಂದುತ್ತೇವೆ ಮತ್ತು ಮೂರನೆಯದಾಗಿ ಅದನ್ನು ನೆರವೇರಿಸಲು ಪ್ರಯತ್ನಿಸುತ್ತೇವೆ. ನಾವು ಅದರಂತೆ ಕಾರ್ಯೋನ್ಮುಖರಾದಾಗ ಭಗವಂತ ಆ ಕರ್ಮವನ್ನು ಮಾಡಲು ಅನುಮತಿ ನೀಡುತ್ತಾನೆ. ವಾಸ್ತವವಾಗಿ ಭಗವಂತನ ಅನುಮತಿ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ನಾವು ಕರ್ಮವನ್ನು ಮಾಡಲು ನಿರ್ಧರಿಸಿದ್ದಾಗ ಭಗವಂತನು ತಟಸ್ಥನಾಗಿರುತ್ತಾನೆ. ಆದರೆ ಆ ಕ್ರಿಯೆಯ ಪ್ರಾರಂಭವಾದ ಕ್ಷಣದಲ್ಲಿ ಅವನು ಅನುಮತಿ ನೀಡುವವನಾಗುತ್ತಾನೆ. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಂತಹ ಭಾರತೀಯ ಧರ್ಮಗಳಲ್ಲಿ ಇದು ಕಾರಣ ಮತ್ತು ಪರಿಣಾಮದ ನಿಯಮವನ್ನು ಪ್ರತಿನಿಧಿಸುತ್ತದೆ. ನಮ್ಮ ಉದ್ದೇಶಗಳು ಮತ್ತು ಕಾರ್ಯಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಉದಾಹರಣೆಗೆ, ನಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಉತ್ತಮ ಫಲಿತಾಂಶಗಳನ್ನು ಮತ್ತು ಕೆಟ್ಟ ಕಾರ್ಯಗಳು ಕೆಟ್ಟ ಫಲಿತಾಂಶಗಳನ್ನು ತರುತ್ತವೆ. ನಾವು ಮಾಡುವ ಪ್ರತಿಯೊಂದು ದೈಹಿಕ ಅಥವಾ ಮಾನಸಿಕ ಕ್ರಿಯೆಯು ಒಂದು ರೀತಿಯ ಕರ್ಮವೇ ಆಗಿದೆ. ಪ್ರತಿಯೊಂದು ಕ್ರಿಯೆಯು ಒಂದು ಪ್ರತಿಕ್ರಿಯೆಯನ್ನು ಸೃಷ್ಟಿಸುತ್ತದೆ ಮತ್ತು ಅದು ಈಗ ಅಥವಾ ಮುಂದಿನ ಜನ್ಮದಲ್ಲಿ ನಮಗೆ ಮರಳಿ ಬರುತ್ತದೆ. ಪ್ರತಿದಿನ ನಾವು ಮಾಡುವ ಆಯ್ಕೆಗಳ ಮೂಲಕವೇ ನಮ್ಮ ಭವಿಷ್ಯವನ್ನು ನಾವೇ ನಿರ್ಧರಿಸಿಕೊಳ್ಳುತ್ತೇವೆ. ಕರ್ಮಗಳಲ್ಲಿ ವಿವಿಧ ವಿಧಗಳಿವೆ. ಅವುಗಳೆಂದರೆ, ಮೊದಲನೆಯದಾಗಿ ಸಂಚಿತ ಕರ್ಮ. ಇದು ನಮ್ಮ ಹಿಂದಿನ ಜನ್ಮಗಳಿಂದ ಸಂಗ್ರಹವಾದ ಎಲ್ಲಾ ಕ್ರಿಯೆಗಳ ಒಟ್ಟು ಮೊತ್ತವಾಗಿದೆ. ವಿವಿಧ ಜನ್ಮಗಳಲ್ಲಿ ನಾವು ಮಾಡಿದ ಹಿಂದಿನ ಕಾರ್ಯಗಳಿಂದ ಶೇಖರಣೆಯಾದ ಕರ್ಮವಿದು. ಕರ್ಮವನ್ನು ಅನೇಕ ಬಾರಿ ವಿಧಿ, ಭವಿಷ್ಯ ಅಥವಾ ಪೂರ್ವ ನಿರ್ಧಾರ ಎಂದು ತಪ್ಪಾಗಿ ಭಾವಿಸಲಾಗುತ್ತದೆ. ಸಂಸ್ಕೃತದಲ್ಲಿ ವಿಧಿ ಅಥವಾ ಪೂರ್ವ ನಿರ್ಧಾರಕ್ಕೆ ನಿರ್ದಿಷ್ಟ ಪದವಿದ್ದು ಅದನ್ನು ಪ್ರಾರಬ್ಧ ಎಂದು ಕರೆಯಲಾಗುತ್ತದೆ. ಅದರಿಂದ ಎರಡನೆಯದು ಪ್ರಾರಬ್ಧ ಕರ್ಮ. ಇದು ನಮ್ಮ ಹಿಂದಿನ ಕರ್ಮದ ಒಂದು ಭಾಗವಾಗಿದ್ದು ಪ್ರಸ್ತುತ ಜೀವನವನ್ನು ರೂಪಿಸುತ್ತಾ ಸಕ್ರಿಯವಾಗಿರುತ್ತದೆ. ಇದು ಸಂಚಿತ ಕರ್ಮದ ಒಂದು ಭಾಗವಾಗಿದ್ದು ಈಗ ಫಲ ನೀಡುತ್ತಾ ವರ್ತಮಾನದ ಜೀವನದ ಸನ್ನಿವೇಶಗಳನ್ನು ನಿರ್ಧರಿಸುತ್ತದೆ. ಮೂರನೆಯದು ಕ್ರಿಯಮಾಣು ಅಥವಾ ಆಗಾಮಿ ಕರ್ಮ. ಇದು ನಾವು ಇಂದು ಮಾಡುವ ಹೊಸ ಕಾರ್ಯಗಳು ಮತ್ತು ಆಯ್ಕೆಗಳನ್ನು ಸೂಚಿಸುತ್ತದೆ.
ಇವು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಪ್ರಸ್ತುತ ಕಾರ್ಯಗಳಿಂದ ಸೃಷ್ಟಿಯಾಗುವ ಭವಿಷ್ಯದ ಕರ್ಮಗಳಿವು. ಇವು ವರ್ತಮಾನದ ಕ್ರಿಯೆಗಳಿಂದ ತಕ್ಷಣವೇ ಸೃಷ್ಟಿಯಾಗುವ ಕರ್ಮಗಳಾಗಿದ್ದು ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಫಲ ನೀಡಬಹುದು. ಹಿಂದೂ ಧರ್ಮದಲ್ಲಿ ಕರ್ಮದ ಪರಿಕಲ್ಪನೆಯು ಪುನರ್ಜನ್ಮದ ಕಲ್ಪನೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಪ್ರಸ್ತುತ ಜೀವನದಲ್ಲಿ ಮಾಡುವ ಕರ್ಮಗಳು ಆ ಜೀವನದ ಭವಿಷ್ಯದ ಮೇಲೆ ಹಾಗೂ ಮುಂದಿನ ಜನ್ಮಗಳ ಸ್ವರೂಪ ಮತ್ತು ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತವೆ. ಭಗವದ್ಗೀತೆಯ ಪ್ರಕಾರ ನಿಸ್ವಾರ್ಥ ಕಾರ್ಯಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವಂತೆ ಶ್ರೀಕೃಷ್ಣನು ಬೋಧಿಸುತ್ತಾನೆ. ಅಹಂಕಾರವಿಲ್ಲದೆ, ಫಲದ ಅಪೇಕ್ಷೆಯಿಲ್ಲದೆ ಮತ್ತು ಎಲ್ಲ ಕಾರ್ಯಗಳನ್ನು ಉನ್ನತ ಉದ್ದೇಶವೊಂದಕ್ಕೆ ಅರ್ಪಿಸುವ ಭಾವನೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಶ್ರೀಕೃಷ್ಣನು ನಮಗೆ ತಿಳಿಸುತ್ತಾನೆ. ಮಾನವ ಸ್ವಭಾವ ಮತ್ತು ಬದುಕಿನ ಅನಿವಾರ್ಯತೆಗಳು ಪ್ರತಿಯೊಬ್ಬರನ್ನು ಕಾರ್ಯನಿರತರಾಗಿರುವಂತೆ ಪ್ರೇರೇಪಿಸುವುದರಿಂದ ಯಾರು ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿರಲು ಸಾಧ್ಯವಿಲ್ಲ. ವೈಯಕ್ತಿಕ ಪ್ರತಿಫಲ ಅಥವಾ ಪ್ರಶಂಸೆಯ ಹಂಬಲವಿಲ್ಲದೆ ಸಂಪೂರ್ಣ ಸಮರ್ಪಣೆ ಮತ್ತು ಕೌಶಲ್ಯದಿಂದ ನಿಮ್ಮ ನಿಗದಿತ ಕಾರ್ಯ ಅಥವಾ ಕರ್ತವ್ಯವನ್ನು ನಿರ್ವಹಿಸುವುದರ ಮೇಲೆ ಮಾತ್ರ ಗಮನಹರಿಸಿ. ಕೇವಲ ಕಾರ್ಯವು ಮನುಷ್ಯನನ್ನು ಕರ್ಮದ ಬಂಧನದಲ್ಲಿ ಸಿಲುಕಿಸುವುದಿಲ್ಲ. ಬದಲಾಗಿ ಆ ಕಾರ್ಯದ ಯಶಸ್ಸು, ವೈಫಲ್ಯ ಅಥವಾ ಫಲಿತಾಂಶದ ಬಗ್ಗೆ ಇರುವ ಭಾವನಾತ್ಮಕ ಆಸಕ್ತಿಯೇ ಬಂಧನವನ್ನು ಸೃಷ್ಟಿಸುತ್ತದೆ. ಪ್ರಶಂಸೆ, ಟೀಕೆ ಅಥವಾ ಜಯ ಅಪಜಯದಂತಹ ದ್ವಂದ್ವಗಳ ನಡುವೆಯೂ ಸಮಚಿತ್ತವನ್ನು ಕಾಯ್ದುಕೊಳ್ಳಿ ಮತ್ತು ಎರಡು ಫಲಿತಾಂಶಗಳನ್ನು ಒಂದೇ ರೀತಿಯ ಶಾಂತ ಮನೋಭಾವದಿಂದ ಸ್ವೀಕರಿಸಿ. ನಿಷ್ಕರ್ಮ ಕರ್ಮವು ಅಹಂಕಾರವನ್ನು ತೊಳೆದು ಹಾಕುತ್ತದೆ ಮತ್ತು ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಆಂತರಿಕ ಪ್ರಜ್ಞೆಯನ್ನು ಸಿದ್ಧಪಡಿಸುತ್ತದೆ. ಭವಿಷ್ಯದ ಫಲಿತಾಂಶಗಳ ಬಗೆಗಿನ ತೀವ್ರ ಚಿಂತನೆಯಿಂದ ಗಮನವನ್ನು ಬೇರೆಡೆಗೆ ಸೆಳೆದು ಪ್ರಸ್ತುತ ಪ್ರಯತ್ನದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ಇದು ಮಾನಸಿಕ ಬಳಲಿಕೆ ಮತ್ತು ಆತಂಕವನ್ನು ತಡೆಯುತ್ತದೆ. ಭಗವದ್ಗೀತೆಯಲ್ಲಿ ಎಲ್ಲಾ ಜೀವಿಗಳು ದೇವರ ಸೃಷ್ಟಿಯ ಅವಿಭಾಜ್ಯ ಅಂಗಗಳಾಗಿದ್ದು ಅವು ನಿರ್ವಹಿಸಬೇಕಾದ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿವೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ದೇವತೆಗಳನ್ನು ಮೆಚ್ಚಿಸಲು ಯಾಗಗಳನ್ನು ಮಾಡಬೇಕೆಂದು ವೇದಗಳು ನಿರ್ಧರಿಸುತ್ತವೆ. ಪ್ರತಿಯಾಗಿ ಆ ದೇವತೆಗಳು ಭೌತಿಕ ಸಂಪತ್ತನ್ನು ಅನುಗ್ರಹಿಸುತ್ತಾರೆ. ಈ ಯಾಗಗಳು ಮಳೆಯನ್ನು ಸುರಿಸಲು ಕಾರಣವಾಗುತ್ತವೆ. ಇದು ಭೂಮಿಯ ಮೇಲಿನ ಜೀವ ಸಂಕುಲದ ಉಳಿವಿಗೆ ಅಗತ್ಯವಾದ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕೇವಲ ಇಂದ್ರಿಯ ಸುಖಕ್ಕಾಗಿ ಬದುಕುವವರು ಮತ್ತು ಈ ಜೀವನ ಚಕ್ರದಲ್ಲಿ ತಮ್ಮ ಜವಾಬ್ದಾರಿಯನ್ನು ಸ್ವೀಕರಿಸಿದವರು ಪಾಪಿಗಳಾಗಿದ್ದು ಅವರ ಜೀವನವು ವ್ಯರ್ಥವಾಗಿರುತ್ತದೆ. ಆದಾಗ್ಯೂ ಕರ್ಮಗಳು ಅಥವಾ ವಿಹಿತ ಕರ್ತವ್ಯಗಳನ್ನು ದೇವರಿಗೆ ಅರ್ಪಿಸುವ ಭಾವನೆಯಿಂದ ನಿರ್ವಹಿಸಿದಾಗ ಅವುಗಳನ್ನು ಕೂಡ ಯಾಗವೆಂದು ಪರಿಗಣಿಸಲಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಮಾನವ ಕುಲದ ಉಳಿದ ಭಾಗಗಳಿಗಿಂತ ಭಿನ್ನವಾಗಿ ಪ್ರಬುದ್ಧ ಆತ್ಮಗಳು ತಮ್ಮ ದೈಹಿಕ ಜವಾಬ್ದಾರಿಗಳನ್ನು ಪೂರೈಸಲು ಬದ್ಧವಾಗಿಲ್ಲ ಎಂದು ಕೃಷ್ಣ ವಿವರಿಸುತ್ತಾನೆ. ಅವರು ಸ್ವಯಂ ಜ್ಞಾನದಲ್ಲಿ ನೆಲೆಸಿದ್ದಾರೆ ಮತ್ತು ಆತ್ಮದ ಉನ್ನತ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ಆದಾಗ್ಯೂ ಅವರು ತಮ್ಮ ಸಾಮಾಜಿಕ ಕರ್ತವ್ಯಗಳನ್ನು ತ್ಯಜಿಸುವುದಿಲ್ಲ, ಏಕೆಂದರೆ ಇದು ಸ್ಫೂರ್ತಿಗಾಗಿ ಅವರನ್ನು ನೋಡುವ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಅಸಂಗತತೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಬುದ್ಧಿವಂತರು ಇತರರಿಗೆ ಅನುಸರಿಸಲು ಉತ್ತಮ ಉದಾಹರಣೆಗಳನ್ನು ನೀಡಲು ಮಾತ್ರ ಯಾವುದೇ ವೈಯಕ್ತಿಕ ಉದ್ದೇಶವಿಲ್ಲದೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತಾರೆ. ಇಲ್ಲದಿದ್ದರೆ ಅಜ್ಞಾನಿಗಳು ತಮ್ಮ ನಿಗದಿತ ಕರ್ತವ್ಯಗಳನ್ನು ಅಕಾಲಿಕವಾಗಿ ತ್ಯಜಿಸಬಹುದು. ಆದರ್ಶ ರಾಜ ಮತ್ತು ತಂದೆಯಾಗಿ ತನ್ನ ಐಹಿಕ ಕರ್ತವ್ಯಗಳನ್ನು ನಿರ್ವಹಿಸಿದ ಪ್ರಬುದ್ಧ ರಾಜ ಜನಕನ ಒಂದು ಉದಾಹರಣೆಯನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಲ್ಲೇಖಿಸುತ್ತಾನೆ. ಭಗವದ್ಗೀತೆಯಲ್ಲಿ ಜನರು ಇಚ್ಛೆಯಿಲ್ಲದಿದ್ದರೂ ಯಾವುದೋ ಬಲವಂತಕ್ಕೆ ಒಳಗಾದಂತೆ ಏಕೆ ಪಾಪವನ್ನು ಮಾಡುತ್ತಾರೆ ಎಂದು ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಕರ್ಮವೇ ಅತಿಯಾದ ಬಯಕೆಯೇ ಪಾಪಮಯವಾದ ಒಂದು ಎಲ್ಲವೂ ಅದಕ್ಕೆ ಶ್ರೀಕೃಷ್ಣನು
ಕಾಮವೇ, ಅತಿಯಾದ ಬಯಕೆಯೇ ಪಾಪಮಯವಾದ ಮತ್ತು ಎಲ್ಲವನ್ನೂ ನುಂಗಿ ಹಾಕುವ ಶತ್ರು ಎಂದು ವಿವರಿಸುತ್ತಾನೆ. ಹೊಗೆಯಿಂದ ಆವೃತವಾದ ಬೆಂಕಿ ಅಥವಾ ಧೂಳಿನಿಂದ ಮುಚ್ಚಿದ ಕನ್ನಡಿಯಂತೆ ಈ ಬಯಕೆಯು ಮನುಷ್ಯನ ಜ್ಞಾನವನ್ನು ಮರೆಮಾಚಿ ಬುದ್ಧಿಯನ್ನು ಭ್ರಮೆಗೆ ಒಳಪಡಿಸುತ್ತಾನೆ. ಅಂತಿಮವಾಗಿ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಮೂಲಕ ಪಾಪದ ಸ್ವರೂಪವಾಗಿರುವ ಈ ಕಾಮವೆಂಬ ಶತ್ರುವನ್ನು ಸಂಹರಿಸಬಹುದು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಕೇವಲ ಕೆಲಸದಿಂದ ದೂರ ಉಳಿಯುವುದರಿಂದ ಕರ್ಮಫಲಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಕೇವಲ ಬಾಹ್ಯತ್ಯಾಗದಿಂದ ಜ್ಞಾನದ ಪರಿಪೂರ್ಣತೆಯನ್ನು ಸಾಧಿಸಲಾಗುವುದಿಲ್ಲ. ಮನಸ್ಸಿನಿಂದ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸಿ ಫಲದ ಅಪೇಕ್ಷೆಯಿಲ್ಲದೆ ಕರ್ಮೇಂದ್ರಿಯಗಳ ಮೂಲಕ ಕರ್ತವ್ಯ ನಿರ್ವಹಿಸುವ ಕರ್ಮಯೋಗಿಗಳೇ ಶ್ರೇಷ್ಠರು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಇದಿಷ್ಟು ಕರ್ಮದ ಬಗ್ಗೆ. ಅದರಿಂದ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿ ಮತ್ತು ಅದರ ಫಲಿತಾಂಶಗಳ ಬಗ್ಗೆ ಯೋಚಿಸದೆ ಆ ಕರ್ಮದ ಫಲವನ್ನು ಶ್ರೀಹರಿಯ ಪಾದಗಳಲ್ಲಿ ಅರ್ಪಿಸಿ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.